ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಬಡವರ ಪಾಲಿನ ಸಂಜೀವಿನಿ ಅಂತೀವಿ. ಆದರೆ ವೈದ್ಯಕೀಯ ಶಿಕ್ಷಣ ಸಚಿವರ ತವರು ಕ್ಷೇತ್ರದ ಸರ್ಕಾರಿ ಆಸ್ಪತ್ರೆಯೇ ಬಡವರ ಪಾಲಿಗೆ ಯಮಸ್ವರೂಪಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಕಲಬುರಗಿ ಜಿಮ್ಸ್ ಆಸ್ಪತ್ರೆ ವೈದ್ಯರ ಎಡವಟ್ಟು, ಗ್ಲುಕೋಸ್ ಪೈಪ್ ಕಟ್ ಆಗಿ ರೋಗಿ ಸಾವು. ಜಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ಈಗ್ಲಾದ್ರೂ ಎಚ್ಚೆತ್ತುಕೊಳ್ತಾರಾ ವೈದ್ಯಕೀಯ ಶಿಕ್ಷಣ ಸಚಿವರು? ಗ್ಲುಕೋಸ್ ಪೈಪ್ ಕಟ್ ಆಗಿ ರಕ್ತಸ್ರಾವ ಆಗ್ತಿರೋದು, ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ರೋಗಿ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ. ಹೌದು, ಈ ಫೋಟೋದಲ್ಲಿ ಕಾಣ್ತಾ ಇರೋರ ಹೆಸರು ಸಿದ್ದಣ್ಣ. ಕಲಬುರಗಿ ತಾಲೂಕಿನ ಮೇಳಕುಂದ ಗ್ರಾಮದ ನಿವಾಸಿಯಾಗಿರೋ ಸಿದ್ದಣ್ಣ ಇತ್ತೀಚೆಗಷ್ಟೇ ಕೃಷಿಗಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ರು. ಅದರಂತೆ ಸಾಲ ತೀರಿಸಲಾಗದೆ ಕಳೆದ 5 ದಿನಗಳ ಹಿಂದೆ ಸಿದ್ದಣ್ಣ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ತಕ್ಷಣವೇ ಕುಟುಂಬಸ್ಥರು ಕಲಬುರಗಿ ಜಿಮ್ಸ್ ಆಸ್ಪತ್ರೆ ಐಸಿಯುನಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಜಿಮ್ಸ್ ಆಸ್ಪತ್ರೆ ಐಸಿಯುನಲ್ಲಿ ಸಿದ್ದಣ್ಣಗೆ ಗ್ಲೂಕೋಸ್ ಡ್ರಿಪ್ಸ್ ಹಾಕಲಾಗಿತ್ತು. ಈ ವೇಳೆ ಕೈಗೆ ಹಾಕಲಾಗಿದ್ದ ಗ್ಲೂಕೋಸ್ನ ಡ್ರಿಪ್ಸ್ನ ಪೈಪ್ ಕಳಚಿ ಬಿದ್ದು ಅರ್ಧ ಗಂಟೆಗೂ ಅಧಿಕ ಕಾಲ ತೀವ್ರ ರಕ್ತಸ್ರಾವವಾಗಿದೆ. ಈ ವೇಳೆ ಕುಟುಂಬಸ್ಥರು ಗಮನಿಸಿ ವೈದ್ಯರ ಗಮನಕ್ಕೆ ತಂದಿದ್ದಾರೆ. ಪುನಃ ಬೇರೆ ಗ್ಲೂಕೋಸ್ ಬಾಟಲಿ ಹಾಕಿ ಚಿಕಿತ್ಸೆ ನೀಡುತ್ತಿರುವಾಗ ಸಿದ್ದಣ್ಣ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. 5 ದಿನ ಆಯ್ತು ಅಡ್ಮಿಟ್ ಆಗಿ. ಎಲ್ಲ ನಿನ್ನೆಲ್ಲ ಆರಾಮಾಗಿತ್ತು, ಆರಾಮ್ ಎದ್ದು ಕೂತಿದ್ರು, ಎಲ್ಲ ಮಾತಾಡ್ತಾ ಇದ್ರು, ಎಲ್ಲ ಕಡೆ ನೋಡ್ತಾ ಇದ್ರು, ಎಲ್ಲ ಕೋನ ಹಿಡಿತಾ ಇದ್ರು. ಅದು ನಿನ್ನೆ ರಾತ್ರಿ 10 ಪೂರಾ ರಕ್ತ ಚೆಲ್ತಾ ಇತ್ತು, ಪೂರಾ ಯಾರು ನೋಡಿ ರೆಸ್ಪಾನ್ಸೇ ಇಲ್ಲ. ಆಮೇಲೆ ಬಂದು ಕೇಳಿದ್ರು ಅದೇನು ಸ್ವಲ್ಪ ಹೋಗೈತೆ ರಕ್ತ, ಅದಕ್ಕೆ ಆಗ್ತದೆ ಅಂತಾರೆ ಅವರು. ಒಳಗೆ ಯಾರಿಗೂ ಬಿಡ್ತಾ ಇಲ್ಲ, ಯಾರು ರೆಸ್ಪಾನ್ಸೇ ಇಲ್ಲ. ಡಾಕ್ಟರ್ಗಳನ್ನ ಅದೇನು ಸ್ವಲ್ಪ ಹೋಗೈತು, ಏನಾಗಲ್ಲ ತಗೊಳ್ಳಿ, 5 ಲೀಟರ್ ಇದು ರಕ್ತ ಇದೆಯಲ್ಲ ಅದೇನಾಗುತ್ತೆ ಅಂತ ಹೇಳ್ತಾ ಇದ್ರು. ಯಾರು ಒಳಗಡೆ ಇದ್ರು, ಒಳಗಡೆ ಯಾವ್ದ್ರೂ ನೋಡಿಲ್ಲ. ಹಾಂ ಸರ್, ಅದೇ ಅವ್ರು ಸ್ವಲ್ಪ ಪಾಯ್ಸನ್ ಕುಡಿದಿದ್ರು ಸಾಲ ಸಲಕ್ಕೆ. ಇವತ್ತು ಬೆಳಗ್ಗೆ ನೋಡಿದ್ರು ಪೂರಾ ಒಮ್ಮೆ ಸೀರಿಯಸ್ ಅದ ಅಂತ ಮತ್ತೆ ವೆಂಟಿಲೇಷನ್ ಹಾಕಿದ್ರು. ಆಯ್ತು, ಈಗೆಲ್ಲ ಡೆತ್ ಅದ್ರ ಅಂತ ಹೇಳೋದು ಬಿಟ್ಟರು ಅಷ್ಟೇ. ಗೌರ್ಮೆಂಟ್ ಅಂದ್ರೆ ಎಲ್ಲರೂ ಈಗ ಬರ್ತಾರಂದ್ರೆ ಕೇರ್ಲೆಸ್ ಮಾಡಬಾರ್ದು, ಏನೋ ಒಂದು ನಂಬಿಕೆಯಿಂದ ಬರ್ತಾರೆ. ಇನ್ನು ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಿದ್ದಣ್ಣರಿಗೆ ಉತ್ತಮ ಚಿಕಿತ್ಸೆ ಸಿಗುತ್ತೆ ಎಂದು ಕುಟುಂಬಸ್ಥರು ಸಹ ನಿರಾಳರಾಗಿದ್ದರು. ಆದರೆ ಗ್ಲುಕೋಸ್ ಮೂಲಕ ರಕ್ತ ನಿರಂತರವಾಗಿ ಸೋರಿಕೆ ಆಗ್ತಿದ್ದರೂ ಸಹ ಯಾರೊಬ್ಬ ಸಿಬ್ಬಂದಿ ಬಾರದೆ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಸಿದ್ದಣ್ಣ ಬಾರದ ಲೋಕಕ್ಕೆ ಹೋಗಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಸಿದ್ದಣ್ಣ ಮೃತಪಟ್ಟ ಬಳಿಕ ಆತ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಅಂತ ಕುಟುಂಬಸ್ಥರಿಗೆ ವೈದ್ಯರು ಸುಳ್ಳು ಮಾಹಿತಿ ನೀಡಿದ್ದಾರೆ. ಆದರೆ ಸಿದ್ದಣ್ಣ ನಿಮ್ಮ ನಿರ್ಲಕ್ಷ್ಯದಿಂದಲೇ ಮೃತಪಟ್ಟಿದ್ದಾನೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಕುಟುಂಬಸ್ಥರ ಆರೋಪವನ್ನು ಜಿಮ್ಸ್ ಆಸ್ಪತ್ರೆ ವೈದ್ಯರು ಅಲ್ಲಗಳೆದಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿ ಲೋ BP ಆಗಿದೆ, ಕಂಡೀಷನ್ ಭಾಳ ಸೀರಿಯಸ್ ಇದೆ. ಉಳಿಯೋದು ಈಗ ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಆಲ್ರೆಡಿ ಯಾಕಂದ್ರೆ ವೆಂಟಿಲೇಟರ್ ಮ್ಯಾಗ. ಸೊ ವೆಂಟಿಲೇಟರ್ ಮ್ಯಾಗ ಇದ್ದ ಪೇಷಂಟ್ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದ್ದಕ್ಕೆ ಪಾಯ್ಸನಿಂಗ್ ಜೊತೆ ಹಾರ್ಟ್ ಅಟ್ಯಾಕ್ ಆದ ಟ್ರೀಟ್ಮೆಂಟಿಗೂ ನಾವು ಶುರು ಮಾಡಿದ್ವಿ. ಸೊ ಅದು ಟ್ರೀಟ್ಮೆಂಟು ಶುರು ಆಗಿದೆ. 10 ml ಬ್ಲಡ್ ಲಾಸ್ ಆಗಿದೆ, ಅದರಿಂದ ನೆಗ್ಲಿಜೆನ್ಸ್ ಅನ್ನೋಕ್ಕಾಗಲ್ಲ. 10 ml ಇಂದ ಯಾರು ಜೀವನೂ ಹೋಗಲ್ಲ, ಯಾಕಂದ್ರೆ ಟೆಸ್ಟ್ ಮಾಡಲಿಕ್ಕೆ ನಾವು 10 ml ಬ್ಲಡ್ ತೆಗಿತೀವಿ, ಏನೂ ಆಗಲ್ಲ. ಇಲ್ಲಿ ಅವರಿಗೆ ತೊಂದರೆ ಆಗಿದ್ದು ಏನಂದ್ರೆ, 1ನೇದು ಪಾಯ್ಸನಿಂಗು, 2ನೇದು ದೊಡ್ಡದು ಹಾರ್ಟ್ ಅಟ್ಯಾಕ್. ಅವರು ಆ ತೊಂದರೆಯಿಂದ ಮರಣ ಹೊಂದಾರ ಹೊರತಾಗಿ ಯಾವ ನೆಗ್ಲಿಜೆನ್ಸ್ ಇಲ್ಲ. ಈ ಹಿಂದೆ ನವಜಾತ ಶಿಶು ಕಳ್ಳತನ, ನವಜಾತ ಶಿಶು ವಾರ್ಡ್ನಲ್ಲಿ ಕರೆಂಟ್ ಸಮಸ್ಯೆ, ಹೀಗೆ ಸಾಲು ಎಡವಟ್ಟು ಮಾಡಿಕೊಂಡಿರುವ ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಹೀಗಾಗಿ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಎಡವಟ್ಟು ಮಾಡುವ ಜಿಮ್ಸ್ ಸಿಬ್ಬಂದಿಗೆ ಪಾಠ ಕಲಿಸಬೇಕಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.